ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಮಂಡೇ ಗ್ಲೂಕೋಸ್ ಟೆಸ್ಟ್ ಕೊಟ್ಟಿದ್ನಲ್ಲ, ಅದ್ರ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದೆ. ಇವತ್ತು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇವತ್ತು ನನಗೆ ಹಾಸ್ಪಿಟಲಲ್ಲಿ 12:30 ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಯಾವಾಗಲೂ 1 ಅವರ್ ಬಿಫೋರ್ ಮನೆಯಿಂದ ಹೊರಡ್ತೀನಿ ಹಾಸ್ಪಿಟಲ್ಗೆ. ಬಿಕಾಸ್ ರಿಸೆಪ್ಷನಲ್ಲಿ ನಾನು ಎಲ್ಲ ಫೈಲ್ ಕೊಟ್ಟು ಪೇಮೆಂಟ್ ಮಾಡಿ ಫೈಲ್ ಇಸ್ಕೊಂಡು ಮತ್ತು ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ. ಬಿ ಪಿ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ನಾನು ಅಷ್ಟರೊಳಗೆ ನನಗೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ 1 ಅವರ್ ಬಿಫೋರ್ ಹೊರಡ್ತೀನಿ. ಸೊ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಲ್ಯಾಪ್ಟಾಪಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ಎಲ್ಲ ರೆಡಿಯಾಗಿ ನನ್ನ ಫೈಲ್ ತೊಗೊಳ್ತಾ ಇದ್ದೀನಿ, ಬ್ಯಾಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಲೆಟಲ್ಲಿ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿಕೊಳ್ದೆ ನಾನು ಮನೆಯಿಂದ ಆಚೆ ಹೋಗೋದೇ ಇಲ್ಲ. ಯಾಕಂದರೆ ನನಗೆ DL, ATM ಕಾರ್ಡ್ ಆ್ಯಂಡ್ ನನ್ನ ಆಧಾರ್ ಕಾರ್ಡ್ ಇರಲೇಬೇಕು ನನಗೆ ವಾಲೆಟಲ್ಲಿ. ರೆಡಿಯಾಗಿ ನಾನು ನನ್ನ ಸಿಸ್ಟರಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಯಾವಾಗಲೂ ನಾನು, ನಮ್ಮ ಅಮ್ಮ ಹೋಗ್ತಿದ್ವಿ. ಬಟ್ ಈ ಸಲ ನಾನು ಅಮ್ಮನ ಕರೀಲಿಲ್ಲ. ಯಾಕಂದರೆ ಮನೆ ಶಿಫ್ಟ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಕೆಲಸ ಇತ್ತು. ಸೊ ಅವರು ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಅಕ್ಕ ಇಬ್ಬರೇ ಹೊರಟಿದ್ದೀವಿ ಇವತ್ತು. ಆ್ಯಂಡ್ ಇವತ್ತು ಬೇಗ ಬರ್ತೀವಿ ಅಂತ ಹೋದ್ವಿ. ಬಟ್ ತುಂಬಾ ಲೇಟ್ ಆಯಿತು. 12:30 ಇದ್ದಿದ್ದು ಅಪಾಯಿಂಟ್ಮೆಂಟ್ ನನಗೆ 2:30, 2:45 ಹಂಗೆ ಸಿಕ್ಕರು ಡಾಕ್ಟರು. ಬಿಕಾಸ್ ಎಮರ್ಜೆನ್ಸಿ ಅಂತ ಒಂದು ಡೆಲಿವರಿಗೆ ಹೊರಟೋದ್ರು. ಸೊ ಹಾಗಾಗಿ 2 ಅವರ್ಸ್ ವೆಯ್ಟ್ ಮಾಡಬೇಕಾಯ್ತು ನಾವು ಅವತ್ತು. ಹಾಗೆ ಕಾರಲ್ಲಿ ಹೋಗಬೇಕಾದ್ರೆ ನಮ್ಮ ಅಕ್ಕ ಕೇಳ್ತಾ ಇದ್ಲು ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಅಂತ. ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಈಗ ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಹಾರ್ಟ್ ಬೀಟ್ ಎಲ್ಲ. ಬಿ ಪಿ, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿತ್ತು ನಂದು. ವೆಯ್ಟ್ ಸ್ವಲ್ಪ ಗೈನ್ ಆಗಿದ್ದೆ. ಡಾಕ್ಟರ್ ಯಾವುದೋ ಎಮರ್ಜೆನ್ಸಿ ಡೆಲಿವರಿ ಅಂತ ಹೋಗಿದ್ರಲ್ಲ, ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಹೀಗೆ ತುಂಬ ಜನ ಕೂಡ ಇದ್ದರು ಅವತ್ತು ಹಾಸ್ಪಿಟಲಲ್ಲಿ. ಕಾದು ಮಧ್ಯಾಹ್ನ ಆಗಿದ್ದರಿಂದ ನಮಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಸ್ಪೆಷಲಿ ನನಗೆ ತುಂಬ ತಲೆ ನೋವ್ತಾ ಇತ್ತು. ಆ ಒಂದು ಹಾಸ್ಪಿಟಲ್ ಎನ್ವಿರಾನ್ಮೆಂಟ್, ಅದರದ್ದು ಶಬ್ದ ಅದೆಲ್ಲ ನನಗೆ ತುಂಬ ಹೆಡ್ಡೇಕ್ ಬಂತು. ಸೊ ಅಲ್ಲೇ ಆಪೋಸಿಟಲ್ಲೇ ಎಳ್ನೀರು ಮಾರ್ತಾಯಿದ್ರು. ಸೊ ಅದನ್ನು ಕುಡ್ಕೊಂಡು ಬರೋಣ ಅಂತ ಇಬ್ಬರು ಹೋಗಿದ್ವಿ. ಬಟ್ ಟ್ರಸ್ಟ್ ಮೀ, ಎಳ್ನೀರು ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಗಂಜಿ ಬೇಕಿತ್ತು ಆ್ಯಂಡ್ ಅದೇ ಸಿಕ್ತು. ನನಗೆ ಸುಮಾರು ತಿಂಗಳಾಗೋಗಿತ್ತು ನನಗೆ ಆ ಥರ ಎಳ್ನೀರು ಕುಡಿದು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು ಅಲ್ಲಿದು ಎಳ್ನೀರು. ಎಳ್ನೀರು ಕುಡಿದು ವಾಪಸ್ ಹಾಸ್ಪಿಟಲಿಗೆ ಬಂದ್ವಿ. ಹಾಸ್ಪಿಟಲಲ್ಲಿ ನಮಗೆ ಹಿಮಾಲಯದು ಒಂದು ಶಾಪ್ ಹಾಕಿದ್ರಲ್ಲ, ಅಲ್ಲಿ ಸ್ವಲ್ಪ ಥಿಂಗ್ಸ್ ಶಾಪ್ ಮಾಡಿದ್ವಿ ನಾನು, ನಮ್ಮ ಅಕ್ಕ. ಒಂದು 1/2 ಅವರ್ ಗ್ಯಾಪ್ ಇತ್ತು ಡಾಕ್ಟರ್ನ ಮೀಟ್ ಮಾಡೋಕ್ಕೆ. ಸೊ ಹಾಗಾಗಿ ಅವಳು ಹೇರ್ ಆಯಿಲು ಮತ್ತು ನಾನು ಸ್ವಲ್ಪ ಫೇಶಿಯಲ್ ಕಿಟ್ ಆ್ಯಂಡ್ ಸ್ಟ್ರೆಚ್ ಮಾರ್ಕ್ಸ್ದು ಒಂದು ಆಯಿಲ್ ಕೊಟ್ಟರು. ಅದು ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ರಿಪೋರ್ಟೆಲ್ಲ ನಾರ್ಮಲ್ ಆಗಿದೆ, ಸೊ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ವಾಪಸ್ ಮನೆಗೆ ಬಂದಮೇಲೆ ಚಾರ್ಲಿ ಯಾಕೋ ಸಸ್ಪೀಷಿಯಸ್ ಆಗಿ ಏನೋ ತುಂಬ ಹುಡುಕ್ತಾ ಇದ್ದ. ಚಾರ್ಲಿ ಬೈ ಆಯ್ಲ ಬಾ ಮ್ಯಾವ್. ಏನಿದೆ ಅಲ್ಲಿ?
ನೋಣ ಬಂದಿದೆ ಅಲ್ಲಿ ಅಮ್ಮ, ಅದನ್ನ ನೋಡ್ತಾ ಇದ್ದಾನೆ. ಸೊ ಹಾಸ್ಪಿಟ್ಲಿಂದ ಬಂದು ಒಂದು 1.5 ಅವರ್ಗೆಲ್ಲ ನನ್ನ ಹಸ್ಬೆಂಡ್ ಮೈಸೂರು ರೀಚ್ ಆಗಿದ್ರು. ಸೊ ಅವ್ರನ್ನ ಸಬರ್ಗೆ ಹೋಗಿ ಪಿಕ್ ಮಾಡಿಕೊಂಡು ನಾವು GR ಹೋಮ್ಸ್ಗೆ ಹೋಗ್ತಾ ಇದ್ದೀವಿ. GR ಹೋಮ್ಸಲ್ಲಿ ನಾವು ಕರ್ಟನ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು ಎಲ್ಲ ಯೂಶ್ವಲಿ ಯಾವಾಗಲೂ ಅಲ್ಲೇ ಶಾಪ್ ಮಾಡೋದು. ಸೊ ಇವತ್ತು ಸ್ವಲ್ಪ ಕರ್ಟನ್ ಶಾರ್ಟೇಜ್ ಆಗಿತ್ತು. ಸೊ ಅದನ್ನು ಶಾಪ್ ಮಾಡೋಣ ಅಂತ ಹೋಗಿದ್ವಿ, ಬಟ್ ನಮ್ಗೆ ಆ ಕರ್ಟನ್ ಸಿಗಲಿಲ್ಲ ಅಲ್ಲಿ. ವಾಪಸ್ ಬರ್ತಾ ಕಿಂಗ್ಸಲ್ಲಿ ಒಂದೊಂದು ಕಪ್ ಕಾಫಿ ಕುಡ್ಕೊಂಡು ಮನೆಗೆ ಹೋದ್ವಿ. ಈಗ ಇಷ್ಟೊತ್ತಲ್ಲಿ ಸ್ವಲ್ಪ ಬಿಡ್ಲು ಬರ್ದಿದೆ. ಯಾಕೋ ಯಾಕೆ ಆಚೆ ಅಕ್ಕ ಮಾತಾಡ್ಸ್ಬಿಡಿ ಅವನ್ನ, ಇಲ್ಲಾಂದ್ರೆ ಬಿಡಲ್ಲ ಅವನು. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.